ಯಾವ ಅಸಮಾಧಾನ ಇಲ್ಲ. ಪಕ್ಷ ಒಂದು ತೀರ್ಮಾನ ಮಾಡಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಸನ್ಮಾನ್ಯ ಸುರ್ಜೇವಾಲಾ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಹರಿಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಪ್ರಾಮಾಣಿಕವಾಗಿ ಆ ಸ್ಥಾನವನ್ನು ನಿರ್ವಹಿಸಿದ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದಾರೆ. ತಾವು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದೆ ಸರ್, ಸಭಾಪತಿ ಸ್ಥಾನ ಈಗ ತೃಪ್ತಿ ಇದೆಯಾ? ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆ ನಾವು ತೃಪ್ತಿ ಪಡಬೇಕಾಗ್ತದೆ. ಕಳೆದ 45 ವರ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಮುಖಂಡನಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಕೆಲಸ ಮಾಡಿದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಂಡು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಯಾಕೆಂದರೆ ಹೆಚ್ಚು ನಾನು ರಾಜಕಾರಣ ಮಾತಾಡೋಕ್ಕೆ ಬಯಸೋದಿಲ್ಲ. ಯಾಕಂದರೆ ಈಗ ನನ್ನೊಂದು ದೊಡ್ಡ ಒಂದು ಬೇರೆ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದ್ದಾರೆ. ತೃಪ್ತಿ ಇದೆ. ಪ್ರಾಮಾಣಿಕವಾಗಿ ಆ ಸ್ಥಾನವನ್ನು ನಿಭಾಯಿಸಿದಂತಹ ಮಾತುಗಳು ಬಯಸ್ತಾ ಇದ್ದಾರೆ. ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶ ಇಟ್ಕೊಂಡು ನಿಮ್ಮ ನೇಮಕದ ಬಗ್ಗೆ ಈಗಾಗಲೇ ಒಂದಷ್ಟು ಇಶ್ಯೂಗಳು ರೈಸ್ ಆಗಿವೆ. ಮತ್ತೆ ಈಗಿನ ಸಭಾಪತಿಯನ್ನು ಕಾಂಗ್ರೆಸ್ ಕಾನೂನು ಪ್ರಕ್ರಿಯೆಗಳನ್ನ ಸರಿಯಾಗಿ ನಡೆಸಿಲ್ಲ ಅಂತ ಆರೋಪ ಇದೆ. ನೀವು ಆಗಲೇ ಸಭಾಧ್ಯಕ್ಷ ಸ್ಥಾನ ಆ ಆರೋಪದ ಬಗ್ಗೆ ನಾನು ಯಾವುದು ಹೇಳಿಕೆ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಏನಿದ್ರು ಕೂಡ ಪಕ್ಷ ಅದನ್ನ ಹ್ಯಾಂಡಲ್ ಮಾಡುತ್ತೆ. ಸದ್ಯಕ್ಕೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನನ್ನ ಹೆಸರನ್ನ ಸಭಾಪತಿ ಹೆಸರಿಗೆ ಈಗಾಗಲೇ ಅವರು ನೇಮಕ ಮಾಡಿದ್ದಾರೆ. ಮತ್ತೆ ಪ್ರಕ್ರಿಯೆಗಳೇನು ಮಾಡಬೇಕು ಆ ಪ್ರಕ್ರಿಯೆಗಳಾಗತ್ತೆ. ಸರ್, ಭರಟ್ಟಿ ಅವರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಅವರ ಹೇಳಿಕೆಯ ಬಗ್ಗೆ ನನ್ನ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ಪಕ್ಷ ಅದನ್ನ ಅಲ್ಲಿಂದ ಒಂದು ಲೆಟರ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಆ ಲಿಸ್ಟ್ ಅದನ್ನು ರಿಲೀಸ್ ಆಗಿದೆ. ಯಾಕಂದ್ರೆ ಅದು ಇಂಟರ್ನಲ್ ರಿಪೋರ್ಟ್ ಇದ್ದು ಇಂಟರ್ ಕ್ಯಾಬಿನೆಟ್ ಮತ್ತೆ ಅದರಲ್ಲಿ ಸಭಾಪತಿಗಳಿರ್ಬೋದು ಅಥವಾ ನಮ್ಮ ಸ್ಪೀಕರ್ ಇರ್ಬೋದು, ಎರಡು ವಿಚಾರಗಳು ಒಂದು ಡೆಪ್ಟಿ ಚೇರ್ಮನ್ಗಳ ಬಗ್ಗೆ ಒಂದು ಕಳ್ಸಿಕೊಟ್ಟಿದ್ದಾರೆ. ಆ ಪ್ರಕ್ರಿಯೆಗಳೇನು ಮಾಡ್ಬೇಕಂತ ಹೇಳ್ಬಿಟ್ಟು ಪಕ್ಷ ತೀರ್ಮಾನ ಮಾಡುತ್ತೆ. ಅದರಿಂದ ಏನು ಹೊರಟಿಯರು ಕೊಟ್ಟಿರೋ ಹೇಳಿಕೆ ಅದ್ರ ಬಗ್ಗೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಕಾನೂನು ಪ್ರಕ್ರಿಯೆ 14 ದಿನ ನೋಟಿಸ್ ಕೊಡಬೇಕು. ನೀವು ಸಭಾ ಅಲ್ಲಿ ಮೆಂಬರ್ ಆಗಿದ್ದೀರಿ, 14 ದಿನ ಮುಂಚೆ ನೋಟಿಸ್ ಕೊಡಬೇಕು, ಪ್ರಕ್ರಿಯೆಗಳನ್ನು ಪಾಲಿಸಬೇಕು. ಎಲ್ಲದಕ್ಕೂ ಸಂವಿಧಾನ ಹೆಸರು ಹೇಳ್ತಾರೆ. ಈಗ ಸಂವಿಧಾನದ ಪ್ರಕಾರ ನೀವು ನಡ್ಕೊಳ್ಳುವಂತ ಪ್ರಕ್ರಿಯೆನ ಹೊರತುಪಡಿಸಿ ನಿಮ್ಮನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಹೇಗಾಗುತ್ತೆ? ಅದು ಎಲ್ಲ ಸಂವಿಧಾನ ಪ್ರಕಾರ ನಡೆಯುತ್ತೆ. ಆ ವಿಶ್ವಾಸ ನನಗಿದೆ. ಸಭಾಪತಿ ಹೆಸರು ಆದ್ಮೇಲೆ ತುಂಬಾ ಕೂಲ್ ಆಗುತ್ತೆ. ಈಗ ರಾಜಕಾರಣ ಜಾಸ್ತಿ ಮಾತಾಡಂಗಿಲ್ಲ. ಈಗ ಅದಲ್ಲ, ಮಾನಸಿಕವಾಗಿ ನನ್ನ ಅದು ಸಾಲಕ್ಕೆ ಕಟ್ಬಿಟ್ಟಿದ್ದಾರೆ. ಅದಕ್ಕಿಂತ ಯಾವುದೇ ಬೇರೆ ಅಲ್ಲ, ನೀವು ಬೇರೆ ಯಾವುದೇ ಪ್ರತಿಕ್ರಿಯೆ ಕ್ಯಾಬಿನೆಟ್ ಬಗ್ಗೆ ಕೇಳಿದ್ರೆ ಅದಕ್ಕೆ ಯಾವ ಉತ್ತರ ನನ್ನ ಹತ್ರ ಇಲ್ಲ. ಈ ಸಂಪುಟದ ಬಗ್ಗೆ ಯಾರು ಮಂತ್ರಿ ಆಗಿಲ್ಲ ಅಂತ ಅದಕ್ಕೆ ಯಾವುದೋ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಮಾನಸಿಕವಾಗಿ ಅದಕ್ಕೆ ತಯಾರಾಗಿಬಿಟ್ಟಿದ್ದೀನಿ. ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ನಡೆಸೋದು ನನ್ನ ಹೊಣೆಗಾರಿಕೆ, ನನ್ನ ಜವಾಬ್ದಾರಿ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನನ್ನ ಕರ್ತವ್ಯ ನಾನು ನಮ್ಮ ಮುಂದೆ ಇರ್ತಾ ಆ ಕರ್ತವ್ಯ ನಾನು ನಿಭಾಯಿಸ್ತೇನೆ. ಬೇರೆ ಪ್ರಶ್ನೆ ಆದ್ಮೇಲೆ ಬೇಕಾದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸರ್.